ಭರತ್ ತಿವಾರಿ ಎನ್ಕೌಂಟರ್ ಅಸಲಿ ಕಥೆ ಏನು? ಕಾಕಿ ವರ್ಸಸ್ ಭರತ್. ಇದು ಆತ್ಮರಕ್ಷಣೆಯೋ ಅಥವಾ ಮುಗಿಸಿ ಹಾಕುವ ಸಂಚೋ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಬಿಹಾರದ ಭೋಜ್ಪುರ್ ಜಿಲ್ಲೆಯ ಶಹಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಲೌಟಿ ಗ್ರಾಮದಲ್ಲಿ ಜೂನ್ 17ಕ್ಕೆ ನಡೆದಂತ ಭರತ್ ಭೂಷಣ್ ತಿವಾರಿ ಎನ್ಕೌಂಟರ್ ಪ್ರಕರಣ ಈಗ ದೊಡ್ಡ ತಿರುವನ್ನ ಪಡೆದಿದೆ. ಮೃತ ಭರತ್ ತಾಯಿ ಆಶಾದೇವಿ ನೀಡಿದ ಲಿಖಿತ ದೂರಿನ ಮೇರೆಗೆ ಜಗದೀಶ್ಪುರ್ ಡಿಎಸ್ಪಿ ಶಹಪುರ್ ಪೊಲೀಸ್ ಠಾಣೆಯಲ್ಲಿ ಅಮಾನತುಗೊಂಡಿರುವಂತಹ ಎಸ್ಎಚ್ಒ ರಾಜೇಶ್ ಮಲಾಕರ್ ಸೇರಿದಂತೆ 5 ಪೊಲೀಸ್ ಸಿಬ್ಬಂದಿ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. 28 ವರ್ಷದ ಭರತ್ ಭೂಷಣ್ ತಿವಾರಿ ಸ್ಥಳೀಯವಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿದ್ದ. ಪ್ರವಾಹ ಪೀಡಿತರು, ಬಡವರು ಮತ್ತು ದಲಿತರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಂಥ ಈತ ಬಿಹಾರದ ಸ್ಥಳೀಯ ಆಡಳಿತ ಮತ್ತು ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದ. ಜೂನ್ 16ರಂದು ಭರತ್ ಭೂಷಣ್ ತಿವಾರಿ ತನ್ನ ಫೇಸ್ಬುಕ್ ಖಾತೆಯಿಂದ ಲೈವ್ ಬಂದು ಕೈಯಲ್ಲಿ ಪಿಸ್ತೂಲ್ ಹಿಡಿದು ಸ್ಥಳೀಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದ. ಚುನಾವಣೆ ಸಮಯದಲ್ಲಿ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ನೀಡಿದ ಭರವಸೆಗಳು ಈಡೇರಿಲ್ಲ, ಬಡವರ ಮತ್ತು ದಲಿತರ ಹಕ್ಕುಗಳನ್ನು ಅಧಿಕಾರಿಗಳು ತುಳಿತಿದ್ದಾರೆ ಅಂತ ಈತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದ. ವ್ಯವಸ್ಥೆ ಹಳ್ಳ ಹಿಡಿದಿದೆ, ಜನಪ್ರತಿನಿಧಿಗಳು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳದೇ ಇದ್ರೆ ನಾನು ಕಠಿಣ ಹಾದಿಯನ್ನು ಹಿಡಿಬೇಕಾಗತ್ತೆ ಅಂತ ವ್ಯವಸ್ಥೆಗೆ ನೇರವಾಗಿ ಎಚ್ಚರಿಕೆಯನ್ನು ಹಾಕಿದ್ದ. ಈ ಫೇಸ್ಬುಕ್ ಲೈವ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಎಚ್ಚೆತ್ತಂತಹ ಶಹಪುರ್ ಪೊಲೀಸರು ಜೂನ್ 16ರಂದೇ ಆತನನ್ನ ಹಿಡಿಯೋಕೆ ಬೆಲೌಟಿ ಗ್ರಾಮದ ಆತನ ಮನೆಗೆ ಹೋಗಿದ್ರು. ಆ ಸಮಯದಲ್ಲಿ ಆಕ್ರೋಶದಲ್ಲಿದ್ದಂತ ಭರತ್ ಪೊಲೀಸರತ್ತಲೇ ಪಿಸ್ತೂಲನ್ನು ತೋರಿಸಿ ತಡೆಯೋಕೆ ಯತ್ನಿಸಿದ್ದ ಅನ್ನೋ ಗಂಭೀರ ಆರೋಪ ಇದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನ ಅರಿತ ಆತನ ತಾಯಿ ಆಶಾದೇವಿ ತಕ್ಷಣ ಮಧ್ಯ ಪ್ರವೇಶಿಸ್ತಾರೆ. ಪೊಲೀಸರು ಮತ್ತು ಮಗನ ನಡುವೆ ನಿಂತು ಭರತ್ನನ್ನ ಸಮಾಧಾನ ಪಡಿಸಿ ಅಂದಿನ ಪರಿಸ್ಥಿತಿ ತಿಳಿಯಾಗುವಂತೆ ನೋಡ್ಕೊಂಡಿದ್ರು. ಪೊಲೀಸರು ಕೂಡ ಆ ದಿನ ಅಲ್ಲಿಂದ ವಾಪಸ್ ಬಂದಿದ್ರು. ಜೂನ್ 16ರ ಸಂಜೆ ಪೊಲೀಸ್ ಇಲಾಖೆ ಅಧಿಕೃತ ಪ್ರಕಟಣೆಯೊಂದನ್ನು ಹೊರಡಿಸಿತ್ತು. ಅದರಲ್ಲಿ ಭರತ್ ತಿವಾರಿ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದು ಆತನನ್ನ ಚಿಕಿತ್ಸೆಗೆ ಸೇರಿಸೋಕೆ ಇಲಾಖೆಯಿಂದ ಸೂಕ್ತ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಪೊಲೀಸರ ಈ ಪ್ರಕಟಣೆಯೇ ಈಗ ಅವರ ವಿರುದ್ಧ ದೊಡ್ಡ ಪುರಾವೆಯಾಗಿ ಬದಲಾಗಿದ್ದು ಸಾರ್ವಜನಿಕರಲ್ಲಿ ಕೆಲವು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಜೂನ್ 17ರ ಬೆಳಿಗ್ಗೆ ಭರತ್ ಬೆಲೌಟಿ ಗ್ರಾಮದಲ್ಲಿ ಪಿಸ್ತೂಲನ್ನು ಹಿಡಿದು ಗಾಳಿಯಲ್ಲಿ ಗುಂಡನ್ನು ಹಾರಿಸ್ತಿದ್ದಾರೆ ಅನ್ನೋ ಮಾಹಿತಿ ತಮಗೆ ಸಿಕ್ಕಿದ್ದಾಗಿ ಬಿಹಾರ್ ಪೊಲೀಸರು ಹೇಳಿದ್ರು. ಸ್ಥಳಕ್ಕೆ ಶಹಪುರ್ ಪೊಲೀಸರು ಮತ್ತು ವಿಶೇಷ ಕಾರ್ಯಪಡೆ ಸಿಬ್ಬಂದಿ ಹೋದಾಗ ಭರತ್ ಶರಣಾಗೋಕೆ ನಿರಾಕರಿಸಿ ಪೊಲೀಸರ ಮೇಲೆನೆ 8ರಿಂದ 10 ರೌಂಡ್ ಗುಂಡನ್ನು ಹಾರಿಸಿದ ಅಂತ ಪೊಲೀಸರು FIRನಲ್ಲಿ ದಾಖಲಿಸಿದ್ದಾರೆ. ಕೊನೆಗೆ ಆತ್ಮರಕ್ಷಣೆಗಾಗಿ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾವು ತಿರುಗೇಟು ನೀಡಬೇಕಾಗಿ ಬಂತು. ಈ ವೇಳೆ ಆತನ ಕಾಲಿಗೆ ಗುಂಡು ತಗುಲಿತು ಅಂತ ಪೊಲೀಸರು ವಾದಿಸಿದ್ದಾರೆ. ಬಳಿಕ ಚಿಕಿತ್ಸೆಗಾಗಿ ಪಾಟ್ನಾ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಿದಾಗ ಆತ ಮೃತಪಟ್ಟಿದ್ದಾನೆ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ಪೊಲೀಸರ ಈ ವಾದವನ್ನ ಭರತ್ ಕುಟುಂಬ ಮತ್ತು ಸ್ಥಳೀಯರು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಘಟನೆಯ ಸಮಯದಲ್ಲಿ ಭರತ್ ಫೇಸ್ಬುಕ್ ಲೈವ್ನಲ್ಲಿದ್ದ. ಪೊಲೀಸರು ಸುತ್ತುವರೆದಾಗ ಆತ ತನ್ನ ಬಳಿ ಇದ್ದಂಥ ಪಿಸ್ತೂಲನ್ನು ದೂರ ಎಸೆದು ಕೈಗಳನ್ನು ನೆಲದ ಮೇಲಿಟ್ಟು ಶರಣಾಗೋಕೆ ಸಿದ್ಧನಾಗಿದ್ದ ಅಂತ ಆತನ ತಾಯಿ ದೂರಿನಲ್ಲಿ ತಿಳಿಸಿದ್ದಾರೆ. ಆದರೆ ಅಲ್ಲಿಗೆ ಬಂದ ಪೊಲೀಸರು ಆತನನ್ನ ಹಿಡಿದು ಹಳ್ಳಕ್ಕೆ ತಳ್ಳಿ ಜಗದೀಶ್ಪುರ್ SDPO ಆದೇಶದ ಮೇರೆಗೆ ಮನ್ಸೋ ಇಚ್ಛೆ 5 ಗುಂಡುಗಳನ್ನು ಹಾರಿಸಿ ಹತ್ಯೆ ಮಾಡಿದ್ದಾರೆ ಅಂತ ತಾಯಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಭರತ್ ಬಳಿ ಸ್ಥಳೀಯ SDM ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂಥ ಡಿಜಿಟಲ್ ಪುರಾವೆಗಳಿದ್ವು. ಅದನ್ನು ಮುಚ್ಚಾಕೋಕೆ ಪೊಲೀಸರು ಈ ನಕಲಿ ಎನ್ಕೌಂಟರ್ ಮಾಡಿದ್ದಾರೆ ಎಂಬುದು ಕುಟುಂಬದ ನೇರ ಆರೋಪ. ಭರತ್ ತಿವಾರಿ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ಅಂತ ಪೊಲೀಸರು ತಮ್ಮ ಹೇಳಿಕೆಯೊಂದರಲ್ಲಿ ತಿಳಿಸಿದ್ರು. ಆದರೆ ಪೊಲೀಸರ ಈ ವಾದವೇ ಅವರ ವಿರುದ್ಧ ದೊಡ್ಡ ಅಸ್ತ್ರವಾಗಿ ಬದಲಾಗಿರೋದು. ಭರತ್ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥನಾಗಿದ್ರೆ ಆತನ ಮನವೊಲಿಸಿ ಶರಣಾಗುವಂತೆ ಮಾಡೋಕೆ ಅಥವಾ ಆತನನ್ನು ನಿಯಂತ್ರಿಸೋಕೆ ಬೇರೆ ದಾರಿಗಳಿರಲಿಲ್ವಾ? ಕಾನೂನಿನ ಪ್ರಕಾರ ಮಾನಸಿಕ ಅಸ್ವಸ್ಥರನ್ನು ನಿಭಾಯಿಸೋಕೆ ವಿಶೇಷ ನಿಯಮಗಳಿದೆ. ಅದನ್ನು ಬಿಟ್ಟು ನೇರವಾಗಿ ಎನ್ಕೌಂಟರ್ ಮಾಡಿ ಕೊಲ್ಲಬೇಕಿತ್ತ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಜೋರಾಗಿ ಕೇಳಿಬರ್ತಾ ಇದೆ. ಇನ್ನು ಭರತ್ ತಿವಾರಿ ಮೇಲೆ ಯಾವುದೇ ಹಳೆಯ ಗಂಭೀರ ಅಪರಾಧ ಪ್ರಕರಣಗಳಾಗಲಿ ಅಥವಾ ಆತ ದೊಡ್ಡ ರೌಡಿ ಶೀಟರ್ ಆಗಲಿ ಆಗಿರಲಿಲ್ಲ. ಆತ ಕೇವಲ ವ್ಯವಸ್ಥೆಯ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಧ್ವನಿ ಎತ್ತುತ್ತಾ ಇದ್ದ ಸಾಮಾನ್ಯ ಯುವಕ. ಇಂಥ ವ್ಯಕ್ತಿಯನ್ನು ಬಂಧಿಸೋಕೆ ಅಥವಾ ನಿಯಂತ್ರಿಸೋಕೆ ನೂರಾರು ಪೊಲೀಸರು ಮತ್ತು ಕಮಾಂಡೋ ಪಡೆಯ ಸಿಬ್ಬಂದಿ ಇಡೀ ಗ್ರಾಮವನ್ನು ಸುತ್ತುವರಿಯುವ ಅಗತ್ಯತೆ ಏನಿತ್ತು?
ಈ ಭಾರೀ ಸಿದ್ಧತೆಯೇ ಪೊಲೀಸರು ಮುಂಚಿತವಾಗಿಯೇ ಸ್ಕೆಚ್ ಹಾಕೊಂಡು ಬಂದಿದ್ರು ಅನ್ನೋ ಅನುಮಾನಕ್ಕೆ ಹಾದಿ ಮಾಡಿಕೊಟ್ಟಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋಗಳನ್ನ ನೋಡಿದ್ರೆ ಪೊಲೀಸರು ಭರತ್ನನ್ನ ಸುತ್ತುವರೆದಾಗ ಆತ ತನ್ನ ಬಳಿ ಇದ್ದಂತ ಪಿಸ್ತೂಲನ್ನು ದೂರ ಎಸೆದು ಕೈ ಎತ್ತಿ ಶರಣಾಗೋಕೆ ಮುಂದಾಗಿದ್ದ. ಕಾನೂನಿನ ಪ್ರಕಾರ ಯಾವುದಾದ್ರೂ ಒಬ್ಬ ಅಪರಾಧಿ ಶರಣಾದಾಗ ಆತನನ್ನ ಜೀವಂತವಾಗಿ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಆದರೆ ಆತ ಶರಣಾದ ಮೇಲೆಯೂ ಪೊಲೀಸರು ಗುಂಡನ್ನ ಹಾರಿಸಿದ್ದನ್ನು ನೋಡಿದ್ರೆ ಇದು ಆತ್ಮರಕ್ಷಣೆಗಾಗಿ ನಡೆದ ಎನ್ಕೌಂಟರ್ ಅಲ್ಲ, ಬದಲಿಗೆ ಉದ್ದೇಶಪೂರ್ವಕವಾಗಿ ನಡೆದಂತ ಹತ್ಯೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸೊ ಪೊಲೀಸರು ಆರಂಭದಲ್ಲಿ ನಾವು ಕೇವಲ ಆತನ ಕಾಲಿಗೆ ಗುಂಡನ್ನ ಹಾರಿಸಿ ಹಿಡಿಯೋಕೆ ಪ್ರಯತ್ನಿಸಿದೆವು ಅಂತ ಹೇಳಿದ್ರು. ಆದರೆ ವೈದ್ಯಕೀಯ ವರದಿಗಳು ಮತ್ತು ಭರತ್ ದೇಹದ ಮೇಲಿರುವ ಗಾಯಗಳನ್ನು ಗಮನಿಸಿದ್ರೆ ಆತನಿಗೆ 4 ರಿಂದ 5 ಗುಂಡುಗಳು ತಗಲಿದೆ. ಕೇವಲ ಆತನನ್ನು ನಿಯಂತ್ರಿಸೋದೇ ಪೊಲೀಸರ ಉದ್ದೇಶವಾಗಿದ್ದಿದ್ರೆ ಒಂದೇ ಒಂದು ಗುಂಡು ಸಾಕಾಗ್ತಾ ಇತ್ತು. ಆದರೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಇಷ್ಟೊಂದು ಗುಂಡುಗಳನ್ನು ಹಾರಿಸಿರೋದನ್ನು ನೋಡಿದ್ರೆ ಆತನನ್ನು ಕೊಲ್ಲುವ ಉದ್ದೇಶದಿಂದಾನೇ ಪೊಲೀಸರು ಶೂಟ್ ಮಾಡಿದ್ದಾರೆ ಅನ್ನೋ ಆರೋಪಕ್ಕೆ ಬಲ ಸಿಗತ್ತೆ. ಇನ್ನು ಭರತ್ ಫೇಸ್ಬುಕ್ ಲೈವ್ನಲ್ಲಿ ಪಿಸ್ತೂಲ್ ಪ್ರದರ್ಶಿಸಿದ ವಿಡಿಯೋ ಮೊದಲ ದಿನವೇ ವೈರಲ್ ಆಗಿತ್ತು. ಆತ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದು ಇಡೀ ಊರಿಗೆ ಗೊತ್ತಿತ್ತು. ಪೊಲೀಸರು ಮನ್ಸು ಮಾಡಿದಿದ್ರೆ ಆ ದಿನನೇ ಆತನ ಮನೆಗೆ ಹೋಗಿ ಅಥವಾ ಆತನನ್ನು ವಶಕ್ಕೆ ಪಡೆದು ಪಿಸ್ತೂಲನ್ನು ಜಪ್ತಿ ಮಾಡಬಹುದಿತ್ತು. ಆದರೆ ಪೊಲೀಸರು ಆ ತಕ್ಷಣವೇ ಯಾವುದೇ ಕ್ರಮ ಕೈಗೊಳ್ಳದೇನೆ ಜೂನ್ 17ಕ್ಕೆ ಇಡೀ ಫೋರ್ಸನ್ನು ಕಟ್ಕೊಂಡು ಹೋಗಿ ನೇರವಾಗಿ ಎನ್ಕೌಂಟರ್ನಲ್ಲೇ ಮುಗಿಸಿದ್ದು ಯಾಕೆ ಅನ್ನೋದು ಸದ್ಯ ತನಿಖಾಧಿಕಾರಿಗಳು ಉತ್ತರಿಸಬೇಕಾದಂಥ ಯಕ್ಷ ಪ್ರಶ್ನೆ. ಜೂನ್ 16ರಂದೇ ಆತ ಪೊಲೀಸರಿಗೆ ಪಿಸ್ತೂಲ್ ತೋರಿಸಿದ್ರು ಅಂದೇ ಆತನನ್ನು ವಶಕ್ಕೆ ಪಡೆದು ಆಯುಧವನ್ನು ಜಪ್ತಿ ಮಾಡದೆ ಪೊಲೀಸರು ಸುಮ್ಮನೆ ಯಾಕೆ ವಾಪಸ್ ಬಂದರು? ಆತನಿಗೆ ತಪ್ಪಿಸ್ಕೊಳ್ಳೋಕೆ ಅಥವಾ ಮತ್ತಷ್ಟು ಆಕ್ರೋಶಗೊಳ್ಳೋಕೆ ಪೊಲೀಸರೇ ಸಮಯಾವಕಾಶ ಮಾಡಿಕೊಟ್ಬಿಟ್ರ? ಮೊದಲ ದಿನ ಮಾನಸಿಕ ಅಸ್ವಸ್ಥ ಚಿಕಿತ್ಸೆ ಕೊಡಿಸ್ತೇವೆ ಎಂದಿದ್ದಂಥ ಪೊಲೀಸರು ಕೇವಲ 24 ಗಂಟೆಯೊಳಗೆ ಆತನನ್ನು ಅಪರಾಧಿ ಎಂಬಂತೆ ಬಿಂಬಿಸಿ ಎನ್ಕೌಂಟರ್ನಲ್ಲಿ ಮುಗಿಸಿದ್ದು ಹಿರಿಯ ಅಧಿಕಾರಿಗಳ ಇಂಟೆನ್ಷನ್ ಏನು ಅನ್ನೋದನ್ನು ತೋರಿಸುತ್ತೆ. ಇದು ಸ್ಥಳೀಯರ ಆರೋಪ. ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಭರತ್ ಶರಣಾಗ್ತಾ ಇರುವಂತಹ ವಿಡಿಯೋಗಳು ಹರಿದಾಡ್ತಾ ಇದ್ದಂತೆ ಸಾರ್ವಜನಿಕರು ಮತ್ತು ರಾಜಕೀಯ ನಾಯಕರು ಬಿಹಾರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಬಿಲೌಟಿ ಗ್ರಾಮಸ್ಥರು ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಒತ್ತಡಕ್ಕೆ ಮಣಿದ ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಜೂನ್ 20ಕ್ಕೆ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಿಂದ ಈ ಪ್ರಕರಣದ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಭದ್ರತಾ ಲೋಪ ಎಸಗಿದ ಆರೋಪದ ಮೇಲೆ ಶಹಪುರ್ SHO ಸೇರಿದಂತೆ 4 ಪೊಲೀಸರನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ. ಇದೀಗ ತಾಯಿಯ ದೂರಿನ ಅನ್ವಯ ಹಿರಿಯ ಅಧಿಕಾರಿಗಳ ವಿರುದ್ಧವೇ ಕೊಲೆ ಪ್ರಕರಣ ದಾಖಲಾಗಿದ್ದು ಮಗನ ಸಾವಿಗೆ ನ್ಯಾಯ ಸಿಗಬೇಕು ಎಂಬುದು ಕುಟುಂಬದ ಪಟ್ಟಾಗಿದೆ. ಒಟ್ಟಿನಲ್ಲಿ ಜೂನ್ 16ರಂದು ಪೊಲೀಸರು ತೋರಿದ ನಿಗೂಢ ಮೌನ ಮತ್ತು ಜೂನ್ 17ರಂದು ನಡೆಸಿದಂಥ ದಿಢೀರ್ ಎನ್ಕೌಂಟರ್ ಕಾರ್ಯಾಚರಣೆಯ ಹಿಂದೆ ಸ್ಥಳೀಯ ಭ್ರಷ್ಟ ಅಧಿಕಾರಿಗಳ ದೊಡ್ಡ ಸಂಚಿದೆ ಅನ್ನೋ ಅನುಮಾನಗಳು ಈಗ ಮತ್ತಷ್ಟು ದಟ್ಟವಾಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.